ಹಾಯ್ ಫ್ರೆಂಡ್ಸ್, ನಾನು ರುಕ್ಮಿಣಿ ಬಾಯಿ ವಿತ್ ನ್ಯೂ ವಿಡಿಯೋ ಬಂದು ಗಣೇಶ ಹಬ್ಬದ ವಿಡಿಯೋ ಫ್ರೆಂಡ್ಸ್. ಮನೆಯೆಲ್ಲ ನೀಟ್ ಮಾಡಿ ನಾನು ಗಣೇಶ ತರಕ್ಕಂತ ಹೊರಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಂದು ಗಣೇಶನ ನೋಡ್ತಾ ಇದ್ದೀವಿ, ಯಾವ್ದು ತಗೋಬೇಕು ಅಂತ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದ್ದು ನೋಡ್ತಾ ಇದ್ದೀವಿ. ಕಿವಿ ಎಲ್ಲ ನೀಟಾಗಿದೆಯಾ ಅಂತ ನಾನು ನಿಮ್ಮ ಮಕ್ಕಳು ನಮ್ಮ ಯಜಮಾನ್ರೆಲ್ಲ ಹೋಗಿದ್ರಿ ನೋಡಿಕೊಂಡು ಒಂದನ್ನು ಪಿಕ್ ಮಾಡಿ ಒಂದು ಸಣ್ಣ ಗೌರಿ ಗಣೇಶನ ಪಿಕ್ ಮಾಡಿ ಬಂದ್ವಿ ಫ್ರೆಂಡ್ಸ್ ಮನೆಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಣೇಶ, ಕ್ಯೂಟ್ ಗಣೇಶ. ಮನೆಗೆ ಬಂದು ನೋಡಿ ಫ್ರೆಂಡ್ಸ್, ಇಲ್ಲಿ ತಂದಿಟ್ಟಿದ್ದೀವಿ ದೇವ್ರ ಮನೆ ಮುಂದೆ. ಇಲ್ಲಿ ಬಂದು ನಮ್ಮ ಯಜಮಾನ್ರು ನನ್ನ ಮಕ್ಕಳೆಲ್ಲ ಡೆಕೋರೇಷನ್ಗೆ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಏನೇನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಣ್ಣನ ಮಗಳು ಪಾಟ್ಗೆಲ್ಲ ಪೈಂಟ್ ಹಚ್ತಾ ಇದ್ದಾಳೆ ಡೆಕೋರೇಷನ್ಗೋಸ್ಕರ. ಅವರು ಅದು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ದೇವ್ರ ಹತ್ರ ಇಡೋದಕ್ಕೆ ರವೆ ಉಂಡೆನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ರವೆನ ಹಾಕ್ಕೊಂಡು, ನಾನೇನು ಸ್ವಲ್ಪ ಬನ್ಸಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ದಪ್ಪ ದಪ್ಪಗಿರುತ್ತಲ್ಲ ಅದು. ತುಪ್ಪ ಹಾಕಿ ತುಪ್ಪದಲ್ಲಿ ರವೆನ ಹುರ್ಕೋತಾ ಇದ್ದೀನಿ. ಇದು ಬಂದು ಅಕ್ಕಿನ ಒಂದು ತಪ್ಪಲೆಗೆ ತಗೋತಾ ಇದ್ದಾರೆ. ಅದು ಏನಕ್ಕೆ ತಗೋತಾ ಇದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಅದು ನೋಡಿ ಈ ರೀತಿಯಾಗಿದೆ ಮನೆ ಡೆಕೋರೇಷನ್ಗೋಸ್ಕರ. ಆಮೇಲೆ ಅದು ಉದ್ದಿದ್ದಾದಮೇಲೆ ಸಕ್ಕರೆನೂ ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ಹುರ್ಕೋತಾ ಇದ್ದೀನಿ. ಅದನ್ನು ಸೈಡಲ್ಲಿ ತಿಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡಿ. ಅಲ್ಲಿ ನಮ್ಮ ಅಣ್ಣನೂ ಬಂದಿದ್ದಾನೆ ಹೆಲ್ಪ್ಗೋಸ್ಕರ. ನೋಡಿ, ಅದು ಅಕ್ಕಿನ ತಗೊಂಡಿದ್ರಲ್ಲ, ಅದು ಆ ಥರ ಇದು ಮಾಡೋದಕ್ಕೆ, ಕಂಬಗಳನ್ನ ನಿಲ್ಲಿಸೋದಕ್ಕಂತ. ಯಾಕಂದರೆ ಮಣ್ಣು ಅಲ್ಲಿ ಸಿಗಲ್ವಲ್ಲ ಫ್ರೆಂಡ್ಸ್, ಮನೆ ಒಳಗಡೆ ಹೇಗೆ ಮಣ್ಣು ತಂದು ಇದು ಮಾಡೋದಂತ ಅಕ್ಕಿಲೇ ಉಣ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಇದನ್ನು ಹಾಕ್ಬಿಟ್ಟು ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ ಚೆನ್ನಾಗಿರಲಿ ಅಂತ, ಬೀಳದೇ ಇರಲಿ ಅಂತ. ಮನೇಲೇ ಈ ಥರ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಹೊರಗಡೆ ಕೂರಿಸ್ಬೇಕಾಗಿತ್ತು, ಹೊರಗಡೆ ಇದು ಬೆಂಗಳೂರಾಗಿರೋದ್ರಿಂದ ಹೊರಗಡೆ ಬೇಡ ಅಂತ ಹೇಳಿದ್ರು. ಸೊ ಅದರಿಂದ ಮನೇಲೇ ಕೂರಿಸ್ಕೊತಾ ಇದ್ದೀವಿ. ಎಷ್ಟು ಹೊತ್ತಾಗ್ತಾಯಿದೆ ಗೊತ್ತಾ ಫ್ರೆಂಡ್ಸ್ ಇದು ಮಾಡೋದಕ್ಕೆ. ನೋಡಿ ಫೈನಲ್ಲಾಗಿ ರೆಡಿ ಮಾಡಿ ನಮ್ಮ ಗಣೇಶನ ಕೂರಿಸಿದ್ದೀವಿ ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ ಫೈನಲ್ ಲುಕ್. ಅವೆಲ್ಲ ಮಾಡೋ ಅಷ್ಟೊತ್ತಿಗೆ ನೈಟ್ 12:15 ಮೇಲೆ ಆಗೋಯ್ತು ಫ್ರೆಂಡ್ಸ್. ನೋಡಿ ಆ ಪ್ಯಾಕೇಜ್ನ ಬಿಟ್ಟು ಕಣ್ಣು ಹಾಕ್ತಾ ಇದ್ದೀವಿ ದೇವ್ರಿಗೆ. ಈ ಕಲರ್ ಭಾರಿ ಇಷ್ಟ ಪೂಜೆ ಮಾಡಬೇಕು. ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಗಣೇಶ, ಕಲರ್ ಹೇಗಿದೆ. ಇಲ್ಲಿ ಬಂದು ಸೈಡ್ ಪಾಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು ಎಲ್ಲ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಕಾಣಿಸ್ತಾ ಇದೆ ಪಾಟು. ಹೂವು ಎಲ್ಲ ನ್ಯಾಚುರಲ್ ಹೂವು ಫ್ರೆಂಡ್ಸ್. ಏನು ರೇಟ್ ಹೂವುಗಳು ಹಬ್ಬದ ಟೈಮಲ್ಲಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ. ನಮ್ಮ ಗೌರಿನೂ ಕೂತಿದ್ದಾರೆ. ಇದು ಬಂದು ನೈಟ್ 1 ಗಂಟೆ ಮೇಲಾಗಿತ್ತು ಮಲ್ಕೊಂಡು. ಬೆಳಗ್ಗೆ ಮತ್ತೆ 4:30 ಎದ್ದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿದ್ದೀವಿ ಡೆಕೋರೇಷನ್. ನೋಡಿ ರಾತ್ರಿ ಮಾಡಿದ್ದೆ ಎಲ್ಲ ಮೆಸ್ಸಪ್ಪಾಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಬಿಡಿಸಿ ಸ್ನಾನವೂ ಆಗಿತ್ತು ಫ್ರೆಂಡ್ಸ್. ಎಲ್ಲ ಮುಗಿಸಿ ಮತ್ತೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಹೇಗಿದೆ ರಂಗೋಲಿ. ಕಲರ್ ಎಲ್ಲ ಹಾಕಿದ್ದೀನಿ. ಅಲ್ಲಿ ಮುಂದೆಗಡೆ ಒಂದು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದೆ ಎಲ್ಲ ರಂಗೋಲಿ. ಹಬ್ಬಗಳಿಗೆ ರಂಗೋಲಿ ಇದೆ, ಚೆನ್ನಾಗಿ ಕಾಣ್ತದೆ ಫ್ರೆಂಡ್ಸ್. ಇಲ್ಲಿ ಬಂದು ನೈವೇದ್ಯಕ್ಕೆ ಅಂದ್ಬಿಟ್ಟು ಕಡಲೆಕಾಳನ್ನ ನೆನೆಸಿದ್ದೆ ನನ್ನ ನೈಟು. ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಕುಕ್ಕರ್ಗೆ ಹಾಕಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಇಟ್ಬಿಟ್ಟು ಬಂದು ಮತ್ತೆ ಇಲ್ಲಿ ದೇವರಿಗೆಲ್ಲ ಬತ್ತಿ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪಕ್ಕೆಲ್ಲ ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ದಿವಸದಿಂದ ಕಳಸ ಇಟ್ಟಿರಲಿಲ್ಲ. ಮೊನ್ನೆ ತಿಥಿ ಮುಗಿಸ್ಕೊಂಬಂದು ವರ್ಷ ತಿಥಿ ಸ್ವಲ್ಪ ಕಳೀತು ಫ್ರೆಂಡ್ಸ್. ಇವಾಗ ಕಳಸ ಇಡ್ತಾ ಇದ್ದೀನಿ.
ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ 7-7:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್. ಈಗ ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ, ನಮ್ಮ ದೇವರು ಚೆನ್ನಾಗಿದ್ದಾರಲ್ಲ. ಆಮೇಲೆ ಒಂದು 3 ಗಂಟೆ ಮೇಲೆ ನನ್ನ ತಂಗಿ ಅಷ್ಟ ಕುಂಕುಮ ಕರೆದಿದ್ದೆ, ಅವ್ರು ಬಂದರು ಫ್ರೆಂಡ್ಸ್. ಊಟಕ್ಕೆ ಹಾಕ್ಕೊಂಡಿದ್ದೀನಿ. ನಮ್ಮ ಅಮ್ಮನೂ ಬಂದಿದ್ದಾರೆ. ನಮ್ಮಮ್ಮ ನಮ್ಮ ಅಣ್ಣನ ಮಗಳು ನೀಟಾಗಿ ಕ್ಲೋಸಪ್ ಆಗಿ ಹಿಡಿ ಅಂದ್ಲು, ಅದಕ್ಕೆ ಕ್ಲೋಸಪ್ ಆಗಿ ಹಿಡಿತಾ ಇದ್ದೀನಿ. ಅದೆಲ್ಲ ಊಟ ಎಲ್ಲ ಆಗಿ ಮಾತುಕತೆ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆದರು. ಗಣೇಶನಿಗೆ ಡ್ಯಾನ್ಸ್ ಅಂದರೆ ಪಂಚಪ್ರಾಣ ಅದಂತರ ಚೆನ್ನಾಗಿರುತ್ತೆ. ಅದೆಲ್ಲ ಮುಗಿಸಿ ಅದಕ್ಕೆ ಮತ್ತೆ ಸಾಯಂಕಾಲಕ್ಕೆ ಒಂದು 6-6:30 ಹಾಗೆ ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರ್ದ ಫೋನ್ ಬಂದೈತೆ ನೋಡು. ಆಂಟಿ ಫೋನು ಎಲ್ಲರೂ ಪೂಜೆ ಮಾಡ್ತಾ ಮಂಗಳಾರತಿ ಮಾಡ್ತಾರೆ. ಮತ್ತು ಲೈಟಿಂಗ್ಸ್ ಬೆಳಗ್ಗೆ ಇರಲಿಲ್ಲ, ಮತ್ತು ಮಕ್ಕಳು ಹೋಗಿ ಎಲ್ಲ ಮಾಡಿದ್ವಿ. ಈಗ ಲೈಟಿಂಗ್ಸ್ ಒಂದಿಲ್ಲ ಅಂದ್ಬಿಟ್ಟು ಮತ್ತು ಲೈಟಿಂಗ್ಸ್ ತಂದು ಹಾಕಿದ್ದಾರೆ. ಇಲ್ಲಿ ಕುಂಕುಮನ ಇಡ್ತಾ ಇದ್ದೀನಿ ಮಕ್ಕಳಿಗೆ ಪೂಜೆ ಮಾಡಬೇಕು ಅಂತ. ಅವ್ನು ನಾಮ ಇಡು ಅಂತ ಹೇಳಿದ್ದಾನೆ. ಎಲ್ಲರಿಗೂ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ಮಕ್ಕಳು ದೇವ್ರ ಮುಂದೆ ಕುಣಿತಾ ಇದ್ದೀವಿ. ಹಾಡಾಕೊಂಡು ಮಕ್ಕಳು ಮಮ್ಮಿ ನೀನು ಮಾಡುವಂತ ಹೇಳಿದ್ರು, ಸೊ ಅದರಿಂದ ನಾನು ಮಾಡ್ತಾಯಿದ್ದೀನಿ. ಒಂಥರ ಖುಷಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮಕ್ಕಳ ಜೊತೆ ಸೇರಿಸ್ಬೇಕು ಮಾಡ್ಕೊಂಡು ಮಾಡ್ತಾಯಿದ್ದೀನಿ
ಡ್ಯಾನ್ಸ್ ಮಾಡಿ ಸುಸ್ತಾಗೋಯ್ತು, ಸಾಕಾಗೋಯ್ತು. ಗಣೇಶ ಕುಣಿಯ ಖುಷಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಗಣೇಶ ಹಬ್ಬ ಅಂದರೆ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಇಟ್ಟಿದ್ದು ಫ್ರೆಂಡ್ಸ್ ನಾನು ಗಣೇಶನ. ಬಕೆಟಲ್ಲಿ ನಾವು ವಿಸರ್ಜನೆಯನ್ನು ಗಣಪತಿ ಬಪ್ಪ ಚಿಕ್ಕರೆಲೆ ಇದ್ದ ದೊಡ್ಡ ಕರೆಯಲ್ಲಿ ಬಿದ್ದ ಚಿಕ್ಕರೆಲೆ ಇದ್ದ ದೊಡ್ಡ ಕೆರೆಯಲ್ಲಿ ಬಿದ್ದ ಗಣಪತಿ ಬಪ್ಪ ಮೋರ್ಯ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಮೋರ್ಯ ಚಿಕ್ಕರೆಲೆ ಇದ್ದ ಚಿಕ್ಕರೆಲೆ ಇದ್ದ ಅದು ಕುಣಿಯೋ ತರ ಇರ್ಬೇಕು, ನೀವು ಅಲ್ಲಾಡ್ಸೋ ತರ ಇರಬಾರ್ದು. ದೇವರಪ್ಪ ಕುಣಿತಾರಲ್ಲ ಹಂಗೆ. ಬಿಡಿ ಇವಾಗ ಕರ್ಪೂರ ಬರೋ ಎಷ್ಟು ಬಂದು ಒಳಗಡೆ ಇದನ್ನ ಹಾಗೆ ಬಿಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ದೇವರನ್ನ ಕಳಿಸ್ಕೊಟ್ಟಿದ್ದೀನಿ. ನಂದೆಲ್ಲ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೇಗೆ ಮಾಡಿದ್ದೀನಿ ವಿಡಿಯೋಗಳು ಅಂತ ಕಮೆಂಟ್ ಖಾಲಿ ಅದರ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.